ಬಳ್ಳಾರಿಯಲ್ಲಿ ಮುಂದುವರೆದಿದೆ ರೆಡ್ಡಿ ಶ್ರೀರಾಮುಲು ಅವರ ಮುನಿಸು. ಈ ಮುನಿಸಿಗೆ ಮುಲಾಮ್ ಹಚ್ಚೋದಕ್ಕೆ ಹೈಕಮಾಂಡ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗ್ತಿಲ್ಲ. ರಾಜಕೀಯ ವರ್ಚಸ್ಸಿಗೋಸ್ಕರ ಇಬ್ಬರು ನಾಯಕರ ನಡುವೆ ಈಗ ಕದನ ತಾರಕಕ್ಕೇರ್ಬಿಟ್ಟಿದೆ. ಬಿಜೆಪಿ ಸಭೆಗಳಲ್ಲಿ ಪ್ರತ್ಯೇಕವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ರೆಡ್ಡಿ ಹಾಗೂ ಶ್ರೀರಾಮುಲು. ಇಬ್ಬರ ಗುದ್ದಾಟದಿಂದಾಗಿ ಪೇಚಿಗೆ ಸಿಲುಕಿದ್ದಾರೆ ಕೆಲವು ಬಿಜೆಪಿ ಮುಖಂಡರು. ಇಬ್ರು ಕೂಡ ಪ್ರತ್ಯೇಕ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಒಟ್ಟಿಗೆ ಇದ್ರು, ಚೆನ್ನಾಗಿದ್ರು. ಆ ಎಲ್ಲಾ ಮುಖಂಡರು ಕಾರ್ಯಕರ್ತರು ಕೂಡ ಇವರಿಬ್ರು ಜೊತೆ ಕಾಣಿಸ್ಕೊಳ್ತಾ ಇದ್ರು. ಬಟ್ ಇವರಿಬ್ರು ಈಗ ಪ್ರತ್ಯೇಕವಾಗಿ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಪ್ರತ್ಯೇಕವಾಗಿ ಸಭೆಯಲ್ಲಿ ಗುರುತಿಸ್ಕೊಂಡ್ರೆ ನಾವು ಯಾವ ಸಭೆಗೆ ಹೋಗ್ಬೇಕು, ಯಾರಿಗೆ ಬೆಂಬಲ ಕೊಡಬೇಕು, ಬಿಜೆಪಿ ಮುಖಂಡರಿಗೆ ಗೊಂದಲ ಇದೆ. ಯಾರ ಪರವಾಗಿ ನಿಲ್ಬೇಕು ಅನ್ನೋದೇ ಬಿಜೆಪಿ ಮುಖಂಡರಿಗೆ ಗೊತ್ತಾಗ್ತಾ ಇಲ್ಲ. ಜಿಲ್ಲಾ ಹಾಗೂ ಮಂಡಲಗಳ ಬಿಜೆಪಿ ಪದಾಧಿಕಾರಿಗಳ ಜೊತೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಸಭೆಗಳನ್ನ ನಡೆಸಿದ್ದಾರೆ. ಯಾವಾಗಲೂ ಕೂಡ ದೋಸ್ತಿಗಳಾಗಿದ್ರು, ಒಟ್ಟೊಟ್ಟಿಗೆ ಸಭೆ ನಡೆಸ್ತಾ ಇದ್ರು. ಮುಖಂಡರು ಕಾರ್ಯಕರ್ತರು ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದ್ರು. ಬಟ್ ಈಗ ಇಬ್ರು ಕೂಡ ಪ್ರತ್ಯೇಕ ಸಭೆಗಳನ್ನ ಮಾಡ್ತಾ ಇರೋದ್ರಿಂದ ಯಾರ ಸಭೆಗೆ ನಾವು ಅಟೆಂಡ್ ಆಗಬೇಕು, ಯಾರ ಸಭೆಗೆ ಹೋಗಬಾರ್ದು, ಜನಾರ್ದನ ರೆಡ್ಡಿ ರೀತಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕೂಡ ಈಗ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕಂಪ್ಲಿಯ ಬಿಜೆಪಿ ಮುಖಂಡರಿಗೆ ರಾಮುಲು ರಾಜಕೀಯದ ಪಾಠವನ್ನ ಮಾಡಿದ್ದಾರೆ. ಬಳ್ಳಾರಿ ಬಿಜೆಪಿ ಬೆಳವಣಿಗೆ ಬಗ್ಗೆ ವೈಯಕ್ತಿಕವಾಗಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಕೂಡ ಈಗ ತಯಾರಿ ನಡೆಸ್ತಿದ್ದಾರೆ. ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ ಶ್ರೀರಾಮುಲು ಅವರ ರಾಜಕೀಯ ನಡೆ. ಯಾಕೆ ವೈಯಕ್ತಿಕವಾಗಿ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ, ಹಾಗಾದ್ರೆ ಅವರ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಜನಾರ್ದನ ರೆಡ್ಡಿ ಅವರು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾರೆ. ಮತ್ತೊಂದು ಕಡೆ ಇವರು ಮೀಟಿಂಗ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಶ್ರೀರಾಮುಲು ಅವರು ಕೂಡ ಸಭೆ ಕರೀತಾರೆ. ಅವರ ಮುಖಂಡರನ್ನ, ಅವರ ಬೆಂಬಲಿಗರನ್ನ ಕರೆದು ರಾಜಕೀಯ ಪಾಠ ಮಾಡ್ತಾರೆ. ವೈಯಕ್ತಿಕವಾಗಿ ರಾಜಕೀಯ ನಡೆಯ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಿದ್ದಾರೆ. ಹಾಗಾಗಿ ಶ್ರೀರಾಮುಲು ಅವರು ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಅಂತ, ಯಾಕೆಂದರೆ ಅವರ ಅಸಮಾಧಾನದ ಸ್ಫೋಟವೇ ಆಗಿತ್ತು. ಬೇಕಿದ್ರೆ ಪಕ್ಷ ಬಿಟ್ಟು ಹೋಗಿ ಅಂತ ಅಂದರೆ ಹೋಗ್ತೀನಿ, ಈ ರೀತಿಯಾಗಿ ನನ್ನ ಮೇಲೆ ಆರೋಪ ಮಾಡಬೇಡಿ, ನನಗೆ ನೀವು ಸಂಡೂರು ಸೋಲಿನ ಹೊಣೆಗಾರಿಕೆಯನ್ನು ನನ್ನ ತಲೆ ಕಟ್ಟಬೇಡಿ ಅಂತ ರಾಮುಲು ಅವರು ಹೇಳ್ತಾ ಇದ್ರು. ಜೊತೆಗೆ ಹಿಂದೆ ಕೂಡ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು, ತಮ್ಮ ಸದಸ್ಯತ್ವ ಸ್ಥಾನವನ್ನು ಬಿಟ್ಟು ಹೋಗ್ತಾ ಇದ್ರು. ಯಾಕೆಂದರೆ ನನಗೆ ಸ್ವಾಭಿಮಾನ ದೊಡ್ಡದು ಅಂತ ಹೇಳ್ತಾ ಇದ್ರು. ರಾಮುಲು ಅವರು ಅಂತ ಬಂದರೆ ಅವರ ಅಭಿಮಾನಿಗಳು ಅವರನ್ನು ಗುರುತಿಸೋದೇ ಸ್ವಾಭಿಮಾನಿ ರಾಜಕಾರಣಿ ಅಂತ. ಅಂಥದ್ರಲ್ಲಿ ಇಷ್ಟೆಲ್ಲ ಆರೋಪಗಳು ಬಂದರೆ ಹೇಗೆ ಸುಮ್ಮನಿರ್ತಾರೆ? ಹಾಗಾಗಿ ಈಗ ಅವರು ಕೂಡ ಆಕ್ಟಿವ್ ಆಗಿಬಿಟ್ಟಿದ್ದಾರೆ, ಸಭೆಗಳನ್ನು ನಡೆಸ್ತಿದ್ದಾರೆ, ಮುಖಂಡರನ್ನು ಸೇರಿಸ್ತಿದ್ದಾರೆ. ಜೊತೆಗೆ ರಾಜಕೀಯವಾಗಿ ಮುಂದಿನ ನಡೆ ಏನಿರಬೇಕು ಅನ್ನೋದರ ಬಗ್ಗೆ, ರಾಜಕೀಯ ನಿಲುವುಗಳ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಿದ್ದಾರೆ, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜನಾರ್ದನ ರೆಡ್ಡಿ ವರ್ಸಸ್ ಶ್ರೀರಾಮುಲು ಅವರ ಈ ಕದನ ಏನಿದೆ ಈಗ ಸದ್ಯಕ್ಕಂತೂ ಶಮನ ಆಗುವಂತೆ, ಕಡಿಮೆ ಆಗುವಂತೆ ಕಾಣಿಸ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಇವರು ಪ್ರತ್ಯೇಕ ಸಭೆ ಅಂತಾರೆ, ಅವರು ಪ್ರತ್ಯೇಕ ಸಭೆ ಅಂತಾರೆ. ಬಟ್ ಇಲ್ಲಿ ಪೇಚಿಗೆ ಸಿಲ್ಕಾಕೊಂಡಿರೋದು, ಅಡ್ಗತ್ರಿಲಿ ಸಿಲ್ಕಾಕೊಂಡಿರೋದು ಬಿಜೆಪಿಯ ಬಳ್ಳಾರಿಯಲ್ಲಿರುವಂಥ ಮುಖಂಡರು. ಪಾಪ ಯಾರ ಸಭೆಗೆ ಹೋಗಬೇಕು, ಜನಾರ್ದನ ರೆಡ್ಡಿ ಅವರ ಸಭೆಗೆ ಹೋಗಿ ಬಂದರು ಅಂತ ಅಂದರೆ ಶ್ರೀರಾಮುಲು ಅವ್ರಿಗೆ ಬೇಸರ ಆಗುತ್ತೆ, ಶ್ರೀರಾಮುಲು ಅವರ ಸಭೆಗೆ ಹೋಗಿ ಬಂದರು ಅಂದರೆ ರೆಡ್ಡಿ ಅವ್ರಿಗೆ ಬೇಸರ ಆಗುತ್ತೆ. ಹಾಗಾಗಿ ಇವ್ರನ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ನಮಗೆ ಗೊಂದಲ ಆಗ್ತಾ ಇದೆ ಅಂತ ಮುಖಂಡರು ಈಗ ಪೇಚಿಗೆ ಸಿಲುಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಇವರ ಮುನಿಸು ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಯಾಕೆಂದರೆ ಶ್ರೀರಾಮುಲು ಅವರಿಗೆ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿತ್ತು, ಬಂದು ಭೇಟಿಯಾಗಿ ಸಮಾಧಾನ ಪಡಿಸೋಣ ಅಂತ ಅವ್ರು ಅಂದ್ಕೊಂಡಿದ್ರು, ಭೇಟಿ ಆಗ್ತಾರೆ ಅಂತ. ಬಟ್ ಅವರು ಶ್ರೀರಾಮುಲು ಅವರು ಒಂದು ವಾರ ಟೈಮನ್ನು ಕೂಡ ಕೇಳಿದರು. ಜನಾರ್ದನ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ನಡೆಸಿದ್ರು, ಒಬ್ಬರ ಮೇಲೊಬ್ಬರು ಕೆಸರೆರ್ಚ್ಕೊಂಡ್ರು. ಬಟ್ ಅವ್ರು ಮಾಡ್ತಾ ಇರುವಂಥ ಇಷ್ಟು ರಾಜಕೀಯ ಬೆಳವಣಿಗೆಗಳು, ಅವ್ರು ನಡ್ಕೊಳ್ತಾ ಇರುವಂಥ ಇಬ್ಬರ ನಡೆ ಏನಿದೆ ಅದು ಬಿಜೆಪಿಯ ಮುಖಂಡರಿಗೆ ಪಾಪ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಇಬ್ಬರು ಇಲ್ಲಿವರೆಗೂ ಒಟ್ಟಿಗಿದ್ರು. ಬಟ್ ಅವರಿಬ್ಬರು ಈಗ ಪ್ರತ್ಯೇಕ ಆಗಿದ್ದಾರೆ. ಒಂದು ರೀತಿ ಮಧ್ಯದಲ್ಲಿ ಗೋಡೆ ಬಂದಂತ ಆಗ್ಬಿಟ್ಟಿದೆ. ಹಾಗಾಗಿ ಮುಖಂಡರೀಗ ಹೇಗೆ ಡಿವೈಡ್ ಆಗಬೇಕು, ಪಕ್ಷ ಸಂಘಟನೆ ಅಂತ ಬಂದರೆ ಎಲ್ಲರೂ ಒಂದಾಗಬೇಕು ಅಂತ. ಬಟ್ ಇಲ್ಲಿ ಯಾರ ಕಡೆ ಹೋಗಬೇಕು, ಯಾರ ಕಡೆ ಹೋಗಬಾರ್ದು, ಅದು ಗೊಂದಲ ಸೃಷ್ಟಿ ಆಗ್ಬಿಟ್ಟಿದೆ. ಬಳ್ಳಾರಿಯ ಬಿಜೆಪಿ ಬಣ ಬಡಿತಾಟದ ಒಂದಷ್ಟು ಪೇಚಿಗೆ ಸಿಲುಕಿರುವಂಥ ಬಿಜೆಪಿ ಮುಖಂಡರ ಕಷ್ಟ ಸಂಕಷ್ಟಗಳಿವು, ಏನು ಮಾಡಬೇಕು ಅನ್ನೋದು. ಇಬ್ಬರು ಕೂಡ ಆಗ ಒಟ್ಟಿಗೆ ಇದ್ದರು, ಒಳ್ಳೆ ಜೋಡೆತ್ತು ಥರ ಇದ್ದರು, ಬಳ್ಳಾರಿ ಜೋಡೆತ್ತಾಗಿದ್ದರು, ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ತಾ ಇದ್ರು. ಬಿಜೆಪಿಯ ಪಕ್ಷ ಸಂಘಟನೆ ಮಾಡೋದಕ್ಕೆ ಇಬ್ಬರು ಕೂಡ ಒಟ್ಟಿಗಿದ್ರೇ ಸಾಧ್ಯ ಅನ್ನುವಂತಿತ್ತು. ಈಗಲೂ ಕೂಡ ಜನರು ಹೇಳೋದು ಅದನ್ನೇ, ಅವರಿಬ್ಬರು ಒಟ್ಟಾಗಿದ್ದರೆ ಬಳ್ಳಾರಿ ಸಾಮ್ರಾಜ್ಯ ಬಿಜೆಪಿಯದ್ದೇ ಅನ್ನೋ ರೀತಿಯಾಗಿ. ಬಟ್ ಈಗ ಇಬ್ಬರು ಸ್ಪ್ಲಿಟ್ ಆಗಿದ್ದಾರೆ.
ಬಣ ಬಡಿದಾಟ ಹಾಗೆ ಮುಂದುವರಿತಾ ಇದೆ. ಇವತ್ತು ಒಂದು ಕಡೆ ಸರ್ಕಾರ ಶಾಸಕರಿದ್ರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಊರುಗಳಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರ ಕೂಡ ತಮಗೆ ಚೆನ್ನಾಗಿ ಗೊತ್ತಿದೆ.